ಬಿಗ್ ಬಾಸ್ ಸೀಸನ್ 10ರ 11ನೇ ವಾರ ಡಬಲ್ ಎಲಿಮಿನೇಷನ್ ನಡೆಯಲಿದೆ ಎಂಬ ಸುಳಿವನ್ನ ಬಿಗ್ ಬಾಸ್ ಈಗಾಗಲೇ ಸ್ಪರ್ಧಿಗಳಿಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾಮಿನೇಟ್ ಆಗಿರುವ ಸ್ಪರ್ಧಿಗಳಿಗೆ ಎಲಿಮಿನೇಷನ್ ಟೆನ್ಷನ್ ಶುರುವಾಗಿದೆ. ಈ ವಾರ ಕಿಚ್ಚ ಸುದೀಪ್ ಅವರು ಇಲ್ಲದೇ ಇದ್ರೂ ಕೂಡ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. 2 ಸ್ಪರ್ಧಿಗಳಿಗೆ ಈ ವಾರ ಈ ಮನೆಯ ಬಾಗಿಲು ಮುಚ್ಚಲಿದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಈ ಬಾರಿ ಮನೆಯಿಂದ ಹೊರಬೀಳುವ ಸ್ಪರ್ಧಿ ಯಾರು ಎಂಬ ಕುತೂಹಲ ಕೂಡ ವೀಕ್ಷಕರಲ್ಲಿ ಹೆಚ್ಚಿದೆ. ಅಂದಹಾಗೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಹೊಸದಾಗಿ ಶೈನ್ ಶೆಟ್ಟಿ ಹಾಗೂ ಶುಭಾ ಪೂಂಜಾ ಬಂದಿದ್ದಾರೆ. ಇವರಿಬ್ಬರು ಗೆಸ್ಟ್ ಆಗಿ ಎಂಟ್ರಿ ಕೊಟ್ಟಿರೋದು. ಮನೆ ಮಂದಿಯೆಲ್ಲ ಇವರ ಎಂಟ್ರಿಗೆ ತುಂಬಾ ಸಂತೋಷ ಪಡ್ಕೊಂಡಿದ್ದಾರೆ. ಒಂದು ಡ್ಯಾನ್ಸ್ ಮಾಡುವ ಮೂಲಕ ಮನೆಯೊಳಗೆ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಅಂದಹಾಗೆ ಬಿಗ್ ಬಾಸ್ ಮನೆಗೆ ಜೋಡಿಯಾಗಿ ಎಂಟ್ರಿ ಕೊಟ್ಟಿರುವ ಮಾಜಿ ಸ್ಪರ್ಧಿಗಳಿಂದ ಜೋಡಿ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುತ್ತಾ ಎಂಬ ಕುತೂಹಲ ಕೂಡ ಇದೆ. ಅಥವಾ ಇದೀಗ ಬಿಗ್ ಬಾಸ್ ಮನೆಗೆ ವಿಜಯ್ ರಾಘವೇಂದ್ರ ಅವರು ಆಗಮಿಸ್ತಾರೆ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಅವರು ಬರ್ತಾರೋ ಇಲ್ವೋ ಅನ್ನೋದು ಪಕ್ಕಾ ಮಾಹಿತಿ ಇಲ್ಲ. ಒಂದು ವೇಳೆ ವಿಜಯ್ ರಾಘವೇಂದ್ರ ಅವರು ಬಂದ್ರೆ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆಯನ್ನ ಅವರೇ ನಡೆಸಿಕೊಡಲಿದ್ದಾರೆ. ಅಂದಹಾಗೆ ಈ ವಾರ ಒಟ್ಟು 6 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಸಂಗೀತ, ಪ್ರತಾಪ್, ಅವಿನಾಶ್ ಹಾಗೂ ಸಿರಿ, ಮೈಕಲ್, ವರ್ತೂರ್ ಸಂತೋಷ್. ಇವರ ಪೈಕಿ ಇಬ್ಬರ ಪಯಣ ಇಂದಿಗೆ ಕೊನೆಯಾಗಲಿದೆ. ಈ 6 ಜನರ ಪೈಕಿ 3 ಜನರ ಮೇಲೆ ಎಲಿಮಿನೇಷನ್ನ ತೂಗುಗತ್ತಿನ್ನೇ ತಡ್ತಾ ಇದೆ. ಸಿರಿ, ಮೈಕಲ್, ಅವಿನಾಶ್ ಈ ಮೂವರಲ್ಲಿ ಇಬ್ಬರ ಪಯಣ ಇಂದಿಗೆ ಮುಕ್ತಾಯವಾಗುತ್ತೆ. ಅಂದಹಾಗೆ 11ನೇ ವಾರದ ಕಥೆಯಲ್ಲಿ ಕಿಚ್ಚ ಅವರು ಗೈರಾಗಿದ್ದ ಕಾರಣ ನಟಿ ಶ್ರುತಿ ಅವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟು ಸ್ಪರ್ಧಿಗಳಿಗೆ ಖಡಕ್ ಆಗಿ ಕ್ಲಾಸ್ ತಗೊಂಡಿದ್ದಾರೆ. ಪ್ರತಿ ವಾರ ವೀಕೆಂಡ್ನಲ್ಲಿ ಜನರಿಗೆ ನಿರಾಸೆ ಆಗ್ತಾನೆ ಬಂದಿತ್ತು. ತಪ್ಪು ಮಾಡಿದ್ರೂ ಕೂಡ ಕ್ಲಾಸ್ ತಗೋತಾ ಇಲ್ಲ, ಬದಲಾಗಿ ಅವರು ಏನೇ ಮಾಡಿದ್ರೂ ನಡೀತಾ ಇರ್ಲಿ ಎಂಬಂತೆ ವರ್ತಿಸ್ತಾ ಇದ್ರು. ಹಾಗಾಗಿ ವಾರದ ಕಥೆಯ ಮೇಲಿದ್ದ ನಿರೀಕ್ಷೆ ಎಲ್ಲವೂ ಹೊರಟು ಹೋಗಿತ್ತು. ಕೆಲ ಸ್ಪರ್ಧಿಗಳು ಹೊಡಿತೀನಿ, ಬಡಿತೀನಿ, ಮನೆಯಿಂದ ಹೊರ ಹೋದ್ಮೇಲೆ ನೋಡ್ಕೋತೀನಿ ಎಂಬಂತಹ ಧಮ್ಕಿ ಮಾತುಗಳನ್ನ ಆಡಿದ್ರೂ ಕೂಡ ವೀಕೆಂಡ್ನಲ್ಲಿ ಯಾವುದೇ ಪ್ರಶ್ನೆಗಳನ್ನ ಕಿಚ್ಚ ಸುದೀಪ್ ಅವರು ಮಾಡಿರಲಿಲ್ಲ. ಹಾಗಾಗಿ ತುಂಬಾ ಜನರಲ್ಲಿ ಈ ಬಗ್ಗೆ ಬೇಸರ ಇತ್ತು. ಇಲ್ಲಿ ನ್ಯಾಯ ಸಿಗಲ್ಲ, ತಪ್ಪು ಮಾಡಿದವರು ಮುಂದುವರಿಸ್ತಾನೆ ಇರ್ತಾರೆ, ಹಾಗಾಗಿ ನ್ಯಾಯ ಪಂಚಾಯಿತಿ ನೋಡೋದೇ ವೇಸ್ಟ್ ಎಂಬ ಮಾತುಗಳನ್ನು ಹೇಳ್ತಾ ಇದ್ರು. ಅಂದಹಾಗೆ ಕಿಚ್ಚ ಸುದೀಪ್ ಅವರು ಈ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತಾ ಇರಲಿಲ್ಲ ಅಂತ ನೋಡೋದಾದ್ರೆ, ಸ್ಪರ್ಧಿಗಳು ಹೊಡಿತೀನಿ, ಬಡಿತೀನಿ ಅಂತ ಹೇಳಿ ತಮ್ಮ ಹೆಸರನ್ನ ತಾವೇ ಹಾಳು ಮಾಡ್ಕೋತಾ ಇದ್ದಾರೆ. ತಾವು ಬಿಗ್ ಬಾಸ್ಗೆ ಯಾಕೆ ಬಂದಿದ್ದೀವಿ ಅನ್ನೋ ಪರಿಜ್ಞಾನ ಇಲ್ಲದೆ ಮಾತಾಡ್ತಾ ಇದ್ದಾರೆ. ಇದರಿಂದ ಸ್ಪರ್ಧಿಗಳಿಗೆ ನಷ್ಟ ಹೊರತು ಇದರಿಂದ ಕಿಚ್ಚ ಸುದೀಪ್ ಅವರಿಗೇನು ನಷ್ಟನೇ ಇಲ್ಲ. ಹಾಗಾಗಿ ಹೇಗ್ ಬೇಕಾದ್ರೂ ಇರ್ಲಿ ಅಂತ ಕಿಚ್ಚ ಸುದೀಪ್ ಅವರು ಬಿಟ್ಟಿರುವಂತೆ ಇದೆ. ಆದ್ರೆ ಕಿಚ್ಚ ಸುದೀಪ್ ಅವರು ಕೆಲವು ಬಾರಿ ಮಾತಿನ ಮೂಲಕ ಚಾಟಿಯನ್ನ ಬೀಸಿದ್ದಾರೆ. ಆದ್ರೆ ಅದನ್ನ ಸ್ಪರ್ಧಿಗಳು ಅರ್ಥ ಮಾಡ್ಕೊಂಡಿಲ್ಲ. ಹಾಗಾಗಿ ಕಿಚ್ಚ ಸುದೀಪ್ ಅವರ ತಪ್ಪು ಏನೂ ಇಲ್ಲ ಅಂತ ಒಂದಷ್ಟು ವೀಕ್ಷಕರು ಕೂಡ ಕಾಮೆಂಟ್ನಲ್ಲಿ ಹೇಳಿದ್ದಾರೆ. ಆದ್ರೆ ಕೆಲವರ ಪ್ರಕಾರ ವೀಕೆಂಡ್ ಪಂಚಾಯಿತಿ ಸರಿಯಾಗಿ ನಡೆಸ್ತಾ ಇಲ್ಲ, ಸ್ಪರ್ಧಿಗಳಲ್ಲಿ ಭೇದ ಭಾವ ಮಾಡ್ತಾ ಇದ್ದಾರೆ ಎಂಬ ಮಾತು ಕೂಡ ಕೇಳಿ ಬಂದಿತ್ತು. ಹಾಗಾಗಿ 11ನೇ ವಾರ ಕಿಚ್ಚ ಸುದೀಪ್ ಅವರು ಬರಲ್ಲ ಅಂದಾಗ ವೀಕ್ಷಕರು ಹೇಳಿದ್ದು ಒಂದೇ ಮಾತು: ಕಿಚ್ಚ ಬಂದ್ರು ಬಾರದೇ ಇದ್ರು ಯಾವುದೇ ವ್ಯತ್ಯಾಸ ಆಗಲ್ಲ, ನ್ಯಾಯ ಸಿಗಲ್ಲ. ಇನ್ನು ಈ ಜಾಗಕ್ಕೆ ಬೇರೆ ಯಾರು ಬಂದ್ರೂ ಕೂಡ ನ್ಯಾಯ ಸಿಗೋದೇ ಇಲ್ಲ. ಇಷ್ಟು ವಾರನೇ ಸಿಕ್ಕಿಲ್ಲ, ಇನ್ನು 11ನೇ ವಾರದಲ್ಲಿ ಸಿಗುತ್ತಾ? ಖಂಡಿತ ಇಲ್ಲ ಅಂತಿದ್ರು ವೀಕ್ಷಕರು. ಆದ್ರೆ ಎಲ್ಲವೂ ಉಲ್ಟಾಗಿದೆ. ನಟಿ ಶ್ರುತಿ ಅವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದೆ ತಡ ತುಕಾಲಿ ಸಂತೋಷ್, ವಿನಯ್ ಅವರಿಗೆ ಖಡಕ್ ಕ್ಲಾಸ್ ಅನ್ನ ತಗೊಂಡಿದ್ದಾರೆ. ಶ್ರುತಿಯವರ ಮೊದಲ ಪ್ರಶ್ನೆ ನಡೆದು ಅದಕ್ಕೆ ನ್ಯಾಯ ದೊರಕಿಸಿಕೊಟ್ಟಾಗ್ಲೇ ಮೊದಲ ಪ್ರಶ್ನೆಯ ನ್ಯಾಯ ಪಂಚಾಯಿತಿಯಲ್ಲಿ ವೀಕ್ಷಕರ ಮನ ಗೆದ್ದು ಬಿಟ್ಟಿದ್ರು ಶ್ರುತಿ. ಯಾರೆಲ್ಲ ದಿನಸಿ ವಿಚಾರದಲ್ಲಿ ಸೋಫಾ ಮೇಲೆ ಕೂತು ಮೈಕಲ್, ತನಿಷಾ, ಸಂಗೀತ, ಕಾರ್ತಿಕ್ಗೆ ಬೈತಾ ಇದ್ರೋ ಅವರ ಮುಖವಾಡವನ್ನ ವೀಟಿ ಹಾಕುವ ಮೂಲಕ ಕಳಚಿದ್ರು. ಈ ಮೂಲಕ ಎಲ್ರಿಗೂ ಮುಖಕ್ಕೆ ಹೊಡೆದ ಹಾಗಾಯಿತು. ಒಟ್ನಲ್ಲಿ ದಿನಸಿ ವಿಚಾರದಲ್ಲಿ ಏನೆಲ್ಲ ಕಲಿಬೇಕು ಅನ್ನೋದನ್ನ ಹೇಳೋದಕ್ಕೆ ಶ್ರುತಿ ಅವರೇ ಬರ್ಬೇಕಾಯ್ತು ಅಂತಿದ್ದಾರೆ ಜನ. ಅದಾದ ಬಳಿಕ ವಿನಯ್ ಅವರು ಕಿಚ್ಚನ ಪಂಚಾಯಿತಿಯಲ್ಲಿ ಅನುಕಂಪ ಭರಿತವಾಗಿ ಇರ್ತಾರೆ ಎಂಬ ಪ್ರಶ್ನೆಗೂ ಶ್ರುತಿ ಅವರು ಸರಿಯಾದ ನ್ಯಾಯ ಪಂಚಾಯಿತಿಯನ್ನ ಮಾಡಿದ್ರು. ವಿನಯ್ ವಾರ ಪೂರ್ತಿ ಒಂದು ರೀತಿ ಇದ್ದು ವೀಕೆಂಡ್ನಲ್ಲಿ ಬದಲಾದ್ರೆ ಅದನ್ನ ಫೇಕ್ ಅನ್ಬೋದು. ಆದ್ರೆ ವಿನಯ್ ಒಂದೇ ಹೇಳಿಕೆಯನ್ನ ವಾರ ಪೂರ್ತಿ ಅಗ್ರೆಸಿವ್ ಆಗಿ ಹೇಳಿ ವಾರಾಂತ್ಯದಲ್ಲಿ ಅದೇ ಹೇಳಿಕೆಯನ್ನ ಕೂಲಾಗಿ ಹೇಳಿದ್ರೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಅಲ್ವಾ ಅಂತ ಸಂಗೀತಗೆ ಹೇಳಿದ್ರು. ಆದ್ರೆ ಇದಕ್ಕೆ ಸಂಗೀತ ಡುಬಕ್ ಜೋಡಿ ಅಂತ ಹೇಳಿರುವ ಮಾತನ್ನ ವಿನಯ್ ಹೇಳಿದ್ದು ನೆನಪಿಲ್ಲ ಅಂದ್ರು ಅದು ಅವರ ಹೇಳಿಕೆ ಬದಲಾದಂತೆ ಅಲ್ವಾ ಅಂತ ಮರು ಪ್ರಶ್ನೆಯನ್ನ ಸಂಗೀತ ಕೇಳ್ತಾರೆ. ಅಲ್ಲಿ ಸ್ವಲ್ಪ ಮಾತಿನ ಚಕಾಮಕಿ ಕೂಡ ನಡೆಯುತ್ತೆ. ಈ ಪ್ರಶ್ನೆ ಕೇಳಿದಾಗ ವಿನಯ್ ಅವರಿಗೆ ಸ್ವಲ್ಪ ಹಿನ್ನಡೆ ಆಯ್ತು. ಡುಬಕ್ ಜೋಡಿ ಅಂದಿದ್ದು ನೆನಪಿಲ್ಲ, ಓಕೆ, ಆದ್ರೆ ಅದರ ನ್ಯಾಯ ಪಂಚಾಯಿತಿ ಮುಗಿದ ಬಳಿಕ ಅದನ್ನ ಮತ್ತೆ ಈಗ ಸಂಗೀತಾಗೆ ಹೇಳಿದ್ಯಾಕೆ ಅಂತ ಶ್ರುತಿ ಅವರು ಗರಂ ಆದ್ರು. ಆಗ ವಿನಯ್ ಅವರಿಗೆ ಎಲ್ಲರ ಮುಂದೆ ಮುಜುಗರ ಆಯಿತು. ಕೊನೆಗೆ ತನ್ನದೇ ತಪ್ಪು ಅಂತ ಒಪ್ಕೊಂಡು ಕೂತು ಬಿಟ್ರು ವಿನಯ್. ಹೀಗೆ ಈ ವಿಚಾರದಲ್ಲಿ ಶ್ರುತಿ ಅವರು ಸರಿಯಾದ ತೀರ್ಮಾನವನ್ನೇ ತಗೊಂಡ್ರು. ಆದ್ರೆ ವಿನಯ್ಗೆ ಇದರಿಂದ ಕೋಪ ನೆತ್ತಿಗೇರಿತು ಅನ್ಸುತ್ತೆ. ಬ್ರೇಕ್ ಸಮಯದಲ್ಲಿ
ಸಂಗೀತ ವಿನಯ್ ಡುಬಕ್ ಜೋಡಿ ವಿಷಯದಲ್ಲಿ ಕಿತ್ತಾಡಿಕೊಂಡ್ರು. ಕೊನೆಗೆ ಮನೆಯ ಸದಸ್ಯರೆಲ್ಲ ಇಬ್ರನ್ನ ಸಮಾಧಾನ ಮಾಡ್ತಾರೆ. ಇದಾದ ಬಳಿಕ ತುಕಾಲಿ ಸಂತೋಷ್ ಸರದಿ. ಇಲ್ಲಿ ಸಂಗೀತಾಗೆ ಈಗೋ ಇದೆ ಎಂಬ ಪ್ರಶ್ನೆ ಬಂದಾಗ ಮನೆಯ ಎಲ್ಲಾ ಸದಸ್ಯರು ಹೌದು ಅಂತ ಹೇಳಿದ್ರೆ ತುಕಾಲಿ ಇನ್ನೂ ಹೆಚ್ಚಿನ ಆರೋಪವನ್ನ ಮಾಡಿದ್ರು. ಗೇಮ್ನಲ್ಲಿ ಸೋತ ಬಳಿಕ ಹ್ಯಾಂಡ್ ಶೇಕ್ ಮಾಡಿದ್ರೆ ಅಲ್ಲಿ ಈಗೋ ತೋರಿಸಿದ್ರು ಅಂತ. ಇದಕ್ಕೆ ಸಂಗೀತ, ನಾನೇನೋ ಒಂದು ಯೋಚನೆ ಮಾಡ್ತಾ ಇದ್ದೆ, ಗೇಮ್ನಲ್ಲಿ ಸೋತಿದ್ದೆ, ಹೀಗಿರುವಾಗ ಶೇಕ್ ಹ್ಯಾಂಡ್ ಯಾಕೆ ಕೊಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಇತ್ತು. ಆದ್ರೆ ನಾನು ಮಾಡಿದ್ದು ತಪ್ಪು, ಶೇಕ್ ಹ್ಯಾಂಡ್ ಕೊಡ್ಲಿಲ್ಲ ಅಂತ ತುಕಾಲಿಯವರಿಗೆ ಬೇಜಾರಾಗಿದೆ ಅಂತ ಅರಿವಿಗೆ ಬಂದು ಮತ್ತೆ ನಾನೇ ಹೋಗಿ ಶೇಕ್ ಹ್ಯಾಂಡ್ ಕೊಡೋಕೆ ಹೋದೆ. ನನಗೆ ಈಗೋ ಇದ್ದಿದ್ರೆ ನಾನು ಯಾಕೆ ಹೋಗ್ತಿದ್ದೆ ಮ್ಯಾಮ್ ಅಂತ ಸಂಗೀತ ಹೇಳ್ತಾರೆ. ಇದಕ್ಕೆ ಶ್ರುತಿ ಅವರು ತುಕಾಲಿಗೆ, ನೀವ್ಯಾಕೆ ಶೇಕ್ ಹ್ಯಾಂಡ್ ಕೊಟ್ಟಿಲ್ಲ, ಅವರು ಮಾಡಿದ್ದನ್ನ ನೀವು ಮಾಡಿದ್ರಲ್ವಾ, ಈಗೋ ಇಬ್ರಿಗೂ ಇದೆಯಲ್ವಾ ತುಕಾಲಿಯವ್ರೆ ಅಂತ ಶ್ರುತಿ ಅವರು ತುಕಾಲಿಗೇನೆ ತಿರುಗೇಟನ್ನ ಕೊಟ್ರು. ಅದು ಅಲ್ಲದೆ ಚಿತ್ರ ವಿಚಿತ್ರ ಟಾಸ್ಕ್ನಲ್ಲಿ ಈಸಿ ಚಿತ್ರ ಬಿಡಿಸದ ತುಕಾಲಿಗೆ ಶ್ರುತಿ ಅವರು ಕ್ಲಾಸ್ ತಗೊಂಡ್ರು. ಯಾಕಂದ್ರೆ ತುಕಾಲಿಗೆ ಚಿಟ್ಟೆ ಚಿತ್ರ ಬಿಡಿಸೋಕೆ ಆಗುತ್ತೆ, ಸುಲಭವಾಗಿರುವ ಗೋಷ್ಟು ಚಿತ್ರವನ್ನ ನೋಡಿ ಕೂಡ ಬಿಡಿಸಿಲ್ಲ ಅಂದ್ರೆ ಸಂಗೀತ ಟೀಮ್ ಸೋಲ್ಬೇಕು ಅಂತಲೇ ಈ ರೀತಿ ಮಾಡಿದ್ದು ಎದ್ದು ಕಾಣಿಸ್ತಾ ಇತ್ತು. ಹಾಗಾಗಿ ಶ್ರುತಿ ಅವರು ಈ ವಿಚಾರದಲ್ಲೂ ಸಂಗೀತಾಗೆ ನ್ಯಾಯ ಕೊಡಿಸಿದ್ರು. ಒಟ್ನಲ್ಲಿ ಶ್ರುತಿ ಅವರ ನ್ಯಾಯ ಪಂಚಾಯಿತಿಯನ್ನ ನೋಡಿದ ವೀಕ್ಷಕರು ಫುಲ್ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ. ಇದುವರೆಗೂ ನಾವು ನಿರೀಕ್ಷೆ ಇಟ್ಟು ಕಾದಿದ್ದೇ ಬಂತು, ಆದ್ರೆ ಈ ವಾರ ನಮಗೆ ತುಂಬಾನೇ ಖುಷಿಯಾಗಿದೆ ಅಂತಿದ್ದಾರೆ ವೀಕ್ಷಕರು. ನಮ್ಮ ಮನಸ್ಸಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಬೇಕಿತ್ತೋ ಅದನ್ನೆಲ್ಲ ಶ್ರುತಿಯವರು ಕೇಳಿದ್ದಾರೆ ಅಂತ ವೀಕ್ಷಕರು ತುಂಬಾನೇ ಖುಷಿ ಪಟ್ಟಿದ್ದಾರೆ. ಆದ್ರೆ ಮನೆಯ ಕೆಲ ಸ್ಪರ್ಧಿಗಳಿಗೆ ಅಸಮಾಧಾನ ಇರೋದಂತೂ ನಿಜ. ಯಾಕಂದ್ರೆ ತಮ್ಮ ಪರವಾಗಿ ಮಾತಾಡಿಲ್ಲ ಅನ್ನುವ ಆಲೋಚನೆ ಕೂಡ ಬಂದಿರ್ಬೋದು. ಆದ್ರೆ ಇದರಿಂದ ವೀಕ್ಷಕರು ಅಂತ ಖುಷಿ ಪಟ್ಟಿದ್ದಾರೆ. 10 ವಾರಗಳಲ್ಲಿ ಸಿಗದ ನ್ಯಾಯ 11ನೇ ವಾರದಲ್ಲಿ ಸಿಕ್ತು ಅಂತಿದ್ದಾರೆ ಜನ. ಅಂದಹಾಗೆ ಇದೆಲ್ಲ ಒಂದು ಕಡೆಯಾದ್ರೆ ನಿನ್ನೆಯ ದಿನ ಲಕ್ಸುರಿ ಬಜೆಟ್ ಮಿಸ್ ಆಗಿದ್ರಿಂದ ಡ್ರೋನ್ ಪ್ರತಾಪ್ ಅವರು ವಿನಯ್ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಹೌದು, ಬಿಗ್ ಬಾಸ್ ಸೀಸನ್ 10ರ 11ನೇ ವಾರ ಕೂಡ ಸ್ಪರ್ಧಿಗಳು ಲಕ್ಸುರಿಯನ್ನ ಕಳ್ಕೊಂಡಿದ್ದಾರೆ, ಅದು ಕೂಡ ವಿನಯ್ ಅವರಿಂದ. ಹೀಗಾಗಿ ಮನೆಯಲ್ಲಿ ಯಾರೂ ಕೂಡ ವಿನಯ್ ಅವರಿಗೆ ಪ್ರಶ್ನೆ ಮಾಡಿಲ್ಲ. ಆದ್ರೆ ಪ್ರತಾಪ್ ಅವರು ಮಾತ್ರ ವಿನಯ್ಗೆ ಪ್ರಶ್ನೆ ಮಾಡಿದ್ದಾರೆ. ಈ ವಾರ ಲಕ್ಸುರಿ ಬಜೆಟ್ ಗಳಿಸೋದಕ್ಕೆ ಸ್ಪರ್ಧಿಗಳಿಗೆ 10,000 ಪಾಯಿಂಟ್ಗಳನ್ನ ಬಿಗ್ ಬಾಸ್ ಕೊಟ್ಟಿದ್ರು. ವಿನಯ್ ಮಾಡಿದ ತಪ್ಪಿನಿಂದ ಲಕ್ಸುರಿ ಬಜೆಟ್ನ ಬಿಗ್ ಬಾಸ್ ವಾಪಸ್ ಪಡೆದಿದ್ದಾರೆ. ಬಜಾರ್ ಆಗುವ ಮುನ್ನವೇ ಟಿವಿ ರಿಮೋಟ್ ಅನ್ನ ಒತ್ತಿ ಸ್ಟಾರ್ಟ್ ಮಾಡಿ ಬಿಟ್ಟಿದ್ರು ವಿನಯ್. ಐಟಮ್ ಲಿಸ್ಟ್ ನ ಪೇಜ್ 2ಗೆ ಹೋಗಿ ಪೇಜ್ 1ಗೆ ವಾಪಸ್ ಬಂದ್ಮೇಲೆ ಬಜಾರ್ ಆಯ್ತು. ಆನಂತರ 9,342 ಪಾಯಿಂಟ್ಸ್ಗೆ 6 ಕೆಜಿ ಚಿಕನ್, 4 ಕೆಜಿ ತುಪ್ಪವನ್ನ ಸ್ಪರ್ಧಿಗಳು ಖರೀದಿಸಿದ್ರು. ಆದ್ರೆ ವಿನಯ್ ಅವರು ಬಜಾರ್ ಆಗುವ ಮುನ್ನ ಸ್ಲೈಡ್ ಆನ್ ಮಾಡಿದ ಕಾರಣ ಈ ವಾರ ಕೂಡ ಮನೆ ಲಕ್ಸುರಿ ಬಜೆಟ್ನ ಕಳ್ಕೊಂಡಿದೆ. ಆದ್ರೆ ಈ ಬಗ್ಗೆ ಧ್ವನಿ ಎತ್ತಿದ್ದು ಡ್ರೋನ್ ಪ್ರತಾಪ್ ಅವರು ಮಾತ್ರ. ಹೌದು, ಡ್ರೋನ್ ಪ್ರತಾಪ್ ಮತ್ತೆ ವಿನಯ್ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಪ್ರತಾಪ್ ಹೇಳ್ತಾರೆ, ಈಗ ಬಿಗ್ ಬಾಸ್ ಹೇಳಿದ್ದು ಓಪನ್ ಮಾಡೋದ್ರ ಬಗ್ಗೆ, ಬರೆಯೋ ಬಗ್ಗೆ ಅಲ್ಲ ಅಂತ ಹೇಳಿದ್ರು. ಇದಕ್ಕೆ ವಿನಯ್, ಅದಕ್ಕೆ ಏನೀಗ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಗ ಪ್ರತಾಪ್, ತಪ್ಪಾಗಿದೆ ಅಷ್ಟೇ ಅಂತ ಹೇಳ್ತಾರೆ. ವಿನಯ್ ಕೂಡ, ತಪ್ಪಾಗಿದೆ ಗೊತ್ತು, ಅದನ್ನ ಈಗೇನ್ ಮಾಡೋಕ್ಕಾಗುತ್ತೆ, ಬಾ ಹೊರಗೆ 8 ಕೆಜಿ ಚಿಕನ್ನ ಕೊಡಿಸ್ತೀನಿ, ತಗೊಂಡ್ ಮನೆಗೆ ಹೋಗು ಅಂತ ಹೇಳಿದ್ದಾರೆ. ಇದಕ್ಕೆ ಪ್ರತಾಪ್, ಹೊರಗಡೆದೆಲ್ಲ ಬಿಡಿ, ಈಗ ಇಲ್ಲಿನ ಕತೆ ಹೇಳಿ ಅಂತ ಹೇಳಿದ್ದಾರೆ. ಈ ಮಾತು ವಿನಯ್ ಕೋಪಕ್ಕೆ ಕಾರಣ ಆಗಿದೆ. ನಿನ್ನ ಹತ್ರ ಬಂದು ಓಪನ್ ಮಾಡ್ಲಾ ಅಂತ ಪರ್ಮಿಷನ್ ಇದ್ಯಾ ಅಂತ ಕೇಳ್ಬೇಕಿತ್ತ? ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ ಪ್ರತಾಪ್, ದಯವಿಟ್ಟು ಇದೆಲ್ಲ ಇಟ್ಕೋಬೇಡ. ಇಷ್ಟು ದಿನ ಬಾರದೆ ಇರೋರ ಬಳಿ ವಾದ ಮಾಡಿದ್ಯಾ ನೀನು ಆಗಿರುವ ತಪ್ಪುಗಳಿಗೆ? ಇಷ್ಟು ದಿನ ಆಗಿರುವ ತಪ್ಪಿಗೆ, ಬರದಿರುವ ಲಕ್ಸುರಿಗೆ ಒಂದೇ ಒಂದು ದಿನ ಪ್ರಶ್ನೆ ಮಾಡಿದ್ಯಾ ನೀನು? ಇಷ್ಟು ಸಾಫ್ಟ್ ಆಗಿ ಮಾತಾಡಿದ ತಕ್ಷಣ ಏನು ನಡೆಯಲ್ಲ ಇಲ್ಲಿ. ನಿನ್ನ ಆಕ್ಟಿಂಗ್ ಮುಗಿತಾ ಬಂತು. ಎಷ್ಟು ಆಕ್ಟಿಂಗ್ ಮಾಡಿದ್ರು ನೀನೇನು ಅಂತ ಎಲ್ರಿಗೂ ಗೊತ್ತು ಅಂತ ಕೂಗಾಡಿದ್ದಾರೆ. ಇದಕ್ಕೆ ಪ್ರತಾಪ್ ಕೂಡ, ನಾನ್ಸೆನ್ಸ್ ಮಾತಾಡ್ತಾ ಇರೋದು ನೀವು ಅಣ್ಣ, ನಾನಲ್ಲ. ನಾನು ವಾದ ಮಾಡ್ತಾ ಇಲ್ಲ, ಮನೆಯ ಸದಸ್ಯನಾಗಿ ಕೇಳಬೇಕಾಗಿರೋದನ್ನ ಕೇಳ್ತಾ ಇದ್ದೀನಿ. ಈಗ ಒಪ್ಪಿಕೊಳ್ತೀರಾ ತಪ್ಪಾಯ್ತು ಅಂತ? ಈ ವಾರವೂ ಲಕ್ಸುರಿ ಹೋಯ್ತು, ಅದಕ್ಕೆ ನೀವೇ ಕಾರಣ. ನೀವು ಯಾವಾಗ್ಲೂ ನನ್ನನ್ನ ಯಾವ ಅಧಿಕಾರದಲ್ಲಿ ಕೇಳ್ತಾ ಇದ್ರಿ ಅಲ್ವಾ, ಅದೇ ಅಧಿಕಾರದಿಂದ ನಾನೀಗ ಕೇಳ್ತಾ ಇದ್ದೀನಿ. ನಾನಲ್ಲ ಆಕ್ಟಿಂಗ್ ಮಾಡ್ತಾ ಇರೋದು, ನೀವೇ ಅಂತ ಹೇಳಿದ್ದಾರೆ ಡ್ರೋನ್ ಪ್ರತಾಪ್.